ಹಾಯ್ ಎವ್ರಿವನ್, ವೆಲ್ಕಮ್ ಟು ಗೀತಾಸ್ ಹೋಮ್ಲಿ ಟಚ್. ಇವತ್ತು ನಿಮ್ಗೆಲ್ಲ ಇಷ್ಟವಾಗಿದ್ದ ಬಾಳೆಕಾಯಿ ಚಿಪ್ಸ್ ಮಾಡೋದು ಹೇಗೆ ಅಂತ ತೋರ್ಸೋಣ. ಮೊದಲಿಗೆ 2 ಬಾಳೆಕಾಯಿ ತಗೊಂಡಿದ್ದೀನಿ. ಇದನ್ನ ಹೊಟ್ಟು ತೆಗಿಬೇಕು ಫಸ್ಟು. ನೋಡಿ, ಹಿಂಗೆ ಬಾಳೆಕಾಯಿ ಎಲ್ಲ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಇವಾಗ ಇದು ಬಾಳೆಕಾಯಿ ಚಿಪ್ಸ್ ಮೇಕರು, ಇದು ಚಿಪ್ಸ್ ಜೂಬೋದು. ಇದರಿಂದ ನೀವು ಬಾಳೆಕಾಯಿ ಇದು ತೆಗೆಯುವಾಗ ಕೈಯೆಲ್ಲ ಅಂಟುತ್ತೆ. ಸೊ ನಾವು ಕೋಕೋನಟ್ ಆಯಿಲ್ ಹಚ್ಕೊಂಡು ತೆಗಿಬೋದು. ಇವಾಗ ಒಂದು ಟ್ಯೂಬಿ ತೋರಿಸ್ತೀನಿ ನೋಡಿ. ಹಿಂಗೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಒಂದೊಂದೇ ಬಿಡಿ ಬಿಡಿ ಬಂದಿದೆ ನೋಡಿ. ಹಂಗೆ ಜೂಬ್ಕೊಂಡು ಇಟ್ಕೋಬೇಕು. ಚೊಳ್ಳು ನೋಡಿ ಹಿಂಗೆ ಬರುತ್ತೆ. ಇದರಲ್ಲಿ ಪೊಟ್ಯಾಟೊ ಚಿಪ್ಸ್ಗೂ ಚೆನ್ನಾಗಿ ಬರುತ್ತೆ. ಪೊಟ್ಯಾಟೊ ಚಿಪ್ಸು, ಸೀಮೆ ಬದನೆಕಾಯಿ, ಹೀರೆಕಾಯಿ ಬಜ್ಜಿಗೂ ಯೂಸ್ ಮಾಡ್ಬೋದು. ಇವಾಗ ಒಂದು ಕಡಾಯಿ ತಗೊಳ್ಳಿ, ಗ್ಯಾಸ್ ಹಚ್ಕೊಂಡು ಎಣ್ಣೆ ಹಾಕೊಳ್ಳಿ. ಈವ್ನಿಂಗ್ ಸ್ನ್ಯಾಕ್ಸ್ಗೆ ಈ ಥರ ಚಳಿಗಾಲದಲ್ಲಿ ತುಂಬ ಚೆನ್ನಾಗಿರುತ್ತೆ. ಕಾಫಿ ಜೊತೆ, ಬಿಸಿ ಬಿಸಿ ಕಾಫಿ ಜೊತೆ. ನೋಡಿ ಎಣ್ಣೆ ಕಾದಿದೆ, ಬಬಲ್ಸ್ ಎಲ್ಲ ಬರ್ತಾ ಇದೆ, ಹೊಗೆ ಬರ್ತಾ ಇದೆ. ಸೊ ಸ್ವಲ್ಪ ಹಾಕೊಳ್ಳೋಣ. ಬಿಡಿಸಿ ಹಾಕೋಬೇಕು. ಎಣ್ಣೆಲಿ ಹಾಕಿದ್ರೆ ಅದೇ ಬಿಡಿ ಆಗೋಗುತ್ತೆ. ನಾ ಇಷ್ಟ ಹಾಕೊಂಡು ಸ್ವಲ್ಪ ಹಾಕ್ಬೇಕು. ಆಹಾ ಆಹಾ ಆಹಾ, ಈ ಬಾಳೆಕಾಯಿ ಚಿಪ್ಸು ನೋಡಲು ಎಷ್ಟು ಚಂದ. ಬಾಳೆಕಾಯಿ ಚಿಪ್ಸು ನೋಡಲು ಏನು ಚಂದ, ಸವಿಯಲು ಏನು ಚಂದ. ನನ್ನಿಂದ ಮಾಡಿರೋ ಬಾಳೆಕಾಯಿ ಚಿಪ್ಸು ಎಂದು ನೀವು ಟೇಸ್ಟೇ ಮಾಡಿರಲ್ಲ. ಆಹಾ, ಬಾಳೆಕಾಯಿ ಚಿಪ್ಸು ನೋಡಿ ಎಲ್ಲರೂ ಸವಿಯಬೇಕು. ನೋಡಿ ಜಲ 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 ಅಂತ ಶಬ್ದ ಬರ್ತಾ ಇದೆ, ಗೆಜ್ಜೆ ಶಬ್ದ. ತೆಗೆಯೋಣ ಇವಾಗ. ನೋಡಿ ಇವಾಗ ಚಿಪ್ಸು ರೆಡಿ ಆಗಿದೆ. ಇದಕ್ಕೆ ಉಪ್ಪು ಸ್ವಲ್ಪ ನೋಡ್ಕೊಂಡು ಹಾಕೋಬೇಕು, ತುಂಬಾ ಜಾಸ್ತಿ ಆಗ್ಬಿಟ್ರೆ ಕಷ್ಟ. ಸ್ವಲ್ಪ ಹಾಕೊಳ್ಳಿ. ಆಮೇಲೆ ಇಂಗು ಎಲ್ಲದಕ್ಕೂ ಹಾಕಿದ್ರೆ ಅಷ್ಟು ರುಚಿ. ನೋಡಿ ಹಿಂಗ್ ಸ್ವಲ್ಪ. ಆಮೇಲೆ ಚಿಲ್ಲಿ ಪೌಡರ್ ಬೇಕಾ. ಪೆಪ್ಪರ್ ಯೂಸ್ ಮಾಡೋರು ಪೆಪ್ಪರ್ ಪೌಡರ್ ಹಾಕೋಬಹುದು. ಪೆಪ್ಪರ್ ಬಾಳೆಕಾಯಿ ಚಿಪ್ಸ್ ಆಗುತ್ತವ. ಹೀಗೆ ತೆಗೆದುಕೊಳ್ಳಿ. ಚಿಪ್ಸ್ ರೆಡಿ. ಇಂದ ಬಂದು ಟೇಸ್ಟ್ ಮಾಡಿ ನೋಡು. ಚೆನ್ನಾಗಿ ಮಾಡಿದ್ಯಾ. ಕಾಫಿ ಜೊತೆ ತಿನ್ನು, ಕುಡಿ. ಸೋ ಕ್ರಿಸ್ಪಿ. ನೀವೆಲ್ಲಾನು ಮನೇಲಿ ಈ ತರ ಬಾಳೆಕಾಯಿ ಚಿಪ್ಸ್ ಟ್ರೈ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಹ್ಯಾವ್ ಎ ನೈಸ್ ಡೇ.